Derive an expression for torque acting on a current loop placed in uniform magnetic field. Okay, ಹೇಗೆ ಡಿರೈವ್ ಮಾಡೋದು ಸಿಂಪಲ್ ಅದ. Here we are going to derive that torque acting on a loop, that torque tau subscript d is equals to B, that is the magnetic field, into M. Okay, M ಏನದು? That M is magnetic dipole moment of the loop into sin theta. Here theta is angle between that M and B. Okay, then derive ಮಾಡಲಿಕ್ಕೆ ನೋಡ್ರಿ ಫಸ್ಟ್ ಏನು ಬರೀತೀರಿ ಇಲ್ಲೇ, ಕನ್ಸಿಡರ್ a rectangular conducting loop PQRS of length L and breadth B placed in uniform magnetic field B. ಇದೇನದ ಇದು? So this is PQRS is loop, rectangular loop ಅದ. ಅದರ ಲೆಂತ್ ಏನು? ಅದರ ಲೆಂತ್ L ಅದ. ಬ್ರೆಡ್ತ್ ಎಷ್ಟದ? ಬ್ರೆಡ್ತ್ B ಅದ. ಇದನ್ನು ನಾವು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ ಕಾಣ್ತದಲ್ಲ ಇದರಲ್ಲಿ ನಾವು ಪ್ಲೇಸ್ ಮಾಡಿವಿ ಇಟ್ಟಿವಿ, ರೈಟ್? ದಟ್ ಇಸ್ ಅವರ್ ಫಸ್ಟ್ ಲೈನ್. ನೆಕ್ಸ್ಟ್, ಲೆಟ್ ಐ ಬಿ ದ ಕರೆಂಟ್ ಇನ್ ದ ಲೂಪ್ ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಈ ಲೂಪಲ್ಲಿ ಕರೆಂಟ್ ಫ್ಲೋ ಯಾವ ರೀತಿ ಆಗ್ತಾ ಇದೆ? ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಕರೆಂಟ್. ಸೊ ದಿಸ್ ಈಸ್ ಕರೆಂಟ್ ಐ ಈಸ್ ಫ್ಲೋಯಿಂಗ್ ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಕರೆಂಟ್ ಇಲ್ಲಿ ಫ್ಲೋ ಆಗ್ತಾ ಇದೆ. ಈ ರೀತಿ ಕರೆಂಟ್ ಫ್ಲೋ ಆಗ್ತಾ ಇದೆ. ಓಕೆ, ದಿಸ್ ಇಸ್ ದ ಫ್ಲೋ ಆಫ್ ಕರೆಂಟ್ ಇನ್ ದಿಸ್ ಲೂಪ್. ಓಕೆ, ದೆನ್ ಯು ನೀಡ್ ಟು ಡ್ರಾ ದಿಸ್ ಡೈಗ್ರಾಮ್. ಈ ಡೈಗ್ರಾಮ್ನ ಡ್ರಾ ಮಾಡಬೇಕು. ಸೊ ಇಟ್ಸ್ ಅ ವೆರಿ ಸಿಂಪಲ್ ಲೂಪ್. ಹಿಯರ್ ಇಟ್ ಇಸ್ ಅ PQRS is a rectangular loop, and here is the magnetic field, and here is a normal loop ಗೆ ಒಂದು perpendicular line is normal. Now it is making an angle theta with the magnetic field. ಏನು ಹೇಳ್ತೀವಿ ನೋಡ್ರಿ ನೆಕ್ಸ್ಟ್ ಈಗ. The magnetic force experienced by the side PQ and RS are given by. ಇದೇನು ಸೈಡ್ ಅದಲ್ಲ PQ. So this is the current carrying conductor of the PQ. Okay, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅದ ಈ ರೀತಿ. ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದಿಸ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಆ್ಯಂಡ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನದ? ಅಲ್ಫಾ ಅದ ಅಂತ ಅನ್ಕೋರಿ. ಆ್ಯಂಡ್ ದಟ್ ಅಲ್ಫಾ ಈಸ್ 90 ಡಿಗ್ರಿ ಹಿಯರ್. ಓಕೆ, ಹಿಯರ್ ದ ಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಸೈಡ್ PQ ಆ್ಯಂಡ್ RS ಆರ್ ಗಿವನ್ ಬೈ FPQ is equal to FRS. ಎರಡು ಸೇಮ್ ಫೋರ್ಸ್ ಅದ. ಓಕೆ, ಆ್ಯಂಡ್ ಹಿಯರ್ ಇಟ್ ಈಸ್ ಅ FPQ ಫೋರ್ಸ್. ಇದು ಇದೇ ಡೈರೆಕ್ಷನ್ಗೆ ಅದಕ್ಕೆ ಇದು. ದಟ್ ಈಸ್ ಗಿವನ್ ಬೈ ಅವರ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಏನಂತ ಹೇಳುತ್ತೆ? ಸಪೋಸ್ ದಿಸ್ ಈಸ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂತ ಅನ್ಕೋರಿ. ಇದನ್ನು ನೀವು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಟ್ಟೇರಿ. ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್. ಓಕೆ, ಆ್ಯಂಡ್ ಹಿಯರ್ ಯುವರ್ ಇಂಡೆಕ್ಸ್ ಫಿಂಗರ್ ಶೋಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಮಿಡಲ್ ಫಿಂಗರ್ ಶೋಸ್ ದ ಡೈರೆಕ್ಷನ್ ಆಫ್ ಕರೆಂಟ್ ಆ್ಯಂಡ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಕಂಡಕ್ಟರ್. ಅದನ್ನು ಈ ಥಂಬ್ ಏನು ತೋರಿಸುತ್ತೆ? ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಕಂಡಕ್ಟರ್ ತೋರಿಸುತ್ತೆ. ಹಾಗಾಗಿ ಇಲ್ಲಿ ಇದೇನು ಸೈಡ್ ಅದಲ್ಲ, ದಿಸ್ ಸೈಡ್ PQ ಸೈಡ್. ಓಕೆ, ಇದು FPQ ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ. ಓಕೆ, ಆ್ಯಂಡ್ ದಟ್ ಈಸ್ ಈಕ್ವಲ್ ಟು FRS. ಆ್ಯಂಡ್ ದ ಡೈರೆಕ್ಷನ್ ಅಷ್ಟೇ ಚೇಂಜ್ ಇದೆ. FRS ಈ ಸೈಡ್ ಡೈರೆಕ್ಷನ್ ಎಕ್ಸ್ಪೀರಿಯನ್ಸ್ ಮಾಡ್ತದೆ ಫೋರ್ಸನ್ನು. ಆ್ಯಂಡ್ ಹಿಯರ್ ಇಲ್ಲಿ ನೀವು ನೋಡ್ಬೋದು ದಟ್ ಈಸ್ ಈಕ್ವಲ್ ಟು F ಅಂತ ಬರಿತಾ ಇದ್ದೀವಿ. BIL ಸೈನ್ ಆಫ್ ಅಲ್ಫಾ ಅಂತ ಬರಿತಾ ಇದ್ದೀವಿ. ಅಲ್ಫಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ B ಆ್ಯಂಡ್ ದಟ್ L. ಏನದ ಆ್ಯಂಗಲ್ ಅದು? ಸೊ ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ದಿಸ್ ಅಲ್ಫಾ ಈಸ್ 90 ಡಿಗ್ರಿ. ಓಕೆ, ಹಾಗಾಗಿ ಸೈನ್ ಆಫ್ 90 ಈಸ್ 1. ನಿಮಗೆ ಗೊತ್ತದ. ಅಲ್ಲಿ ಮೇಲಿನ ಇಕ್ವೇಷನ್ ಏನು ಬರಿತಾ ಇದ್ದೀವಿ? F ಇಸ್ ಈಕ್ವಲ್ ಟು BIL ಅಂತ ಬರಿಬೋದು. ಇಲ್ಲಿ ಇವೆರಡು ಫೋರ್ಸ್ ಅದ. ಒಂದು ಫೋರ್ಸು FPQ ಫೋರ್ಸ್ ಈ ಡೈರೆಕ್ಷನ್ ಅದ, ಆ್ಯಂಡ್ ಇನ್ನೊಂದು FRS ಫೋರ್ಸ್ ಈ ಕಡೆ ಅದ. ಏನಾಗತ್ತೆ ರೀ ಹಾಗಿದ್ರೆ? These two equal and opposite forces having different lines of action form a couple which deflect the coil. ಇವು ಎರಡು ಫೋರ್ಸ್ ಅದಾವು. ಒಂದು ಫೋರ್ಸ್ ಈ ಡೈರೆಕ್ಷನ್ನಾಗ, ಇನ್ನೊಂದು ಫೋರ್ಸ್ ಈ ಡೈರೆಕ್ಷನ್ನಾಗ. ದ್ಯಾಟ್ ಕನ್ಸ್ಟಿಟ್ಯೂಟ್ ಅ ಕಪಲ್. ಅದೇನು ಈ ಕಾಯಿಲ್ನ ರೊಟೇಟ್ ಮಾಡುತ್ತೆ. ಅದೇ ಕಾಯಿಲ್ ನಾವು ಬೇರೆ ಆ್ಯಂಗಲಿಂದ ಅಂದರೆ ಮೇಲೆ ಅಥವಾ ಈ ಆ್ಯಂಗಲಿಂದ ನೋಡ್ತಾ ಇದ್ದೀವಿ. ಓಕೆ, ಯು ಕ್ಯಾನ್ ಸಿ ಹಿಯರ್. ಸೊ ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಹಿಯರ್ ಇಸ್ ದ ನಾರ್ಮಲ್ ಟು ದ ಪ್ಲೇನ್ ಆಫ್ ದ ಕಾಯಿಲ್ ಆ್ಯಂಡ್ ಹಿಯರ್ ದಿಸ್ ಇಸ್ PQ. ಈಗ ನೀವು ನೋಡ್ಬೋದಿಲ್ಲಿ ಏನು? ಸಿ ಡಿಫ್ಲಾಕ್ಟಿಂಗ್ ಟಾರ್ಕ್ ಇಸ್ ಈಕ್ವಲ್ ಟು, ಇದೇನು ಡಿಫ್ಲಾಕ್ಟಿಂಗ್ ಟಾರ್ಕ್ ಅನ್ನು ಏನು ಬರೀತೀರಿ? ಮ್ಯಾಗ್ನಿಟ್ಯೂಡ್ ಆಫ್ ದ ಐದರ್ ಫೋರ್ಸ್ ಏನು ಬರೀತೀರಿ? BIL ಅಂತ ಬರೀತೀರಿ. ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಫೋರ್ಸಸ್. ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ಒಂದು ಫೋರ್ಸ್ ಅದ FPQ ಫೋರ್ಸ್ ಈ ಡೈರೆಕ್ಷನ್ ಅದ, FRS ಫೋರ್ಸ್ ಅದ ಈ ಡೈರೆಕ್ಷನ್ ಅದ. ದೀಸ್ ಟೂ forces constitute a couple. ಇವು ಎರಡರ ಮಧ್ಯೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನದ? OS is the perpendicular distance between these two forces. ಇವೆರಡು
ಫೋರ್ಸ್ಗಳ ಮಧ್ಯೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇನ್ ದ ಓ ಎಸ್ ಅದ. ನಿಮಗೆ ಗೊತ್ತು ಟಾರ್ಕ್ ಟೋ ಈಸ್ ಈಕ್ವಲ್ಸ್ ಟು ಮ್ಯಾಗ್ನಿಟ್ಯೂಡ್ ಆಫ್ ದ ಐದರ್ ಫೋರ್ಸ್ ಇಂಟು perpendicular distance between the force that constitute a torque, and OS is a perpendicular distance between the two forces. So ಹಾಗಾಗಿ torque toe is equal to magnitude of either force into perpendicular distance between the forces ಅಂತ ಬರೀತೀವಿ. torque toe is equals to, that is BIL into OS. ಓಕೆ, ಇಲ್ಲಿ ಇಂಟ್ರೆಸ್ಟಿಂಗ್ ನೋಡ್ರಿ, ಮತ್ತೆ ಫ್ರಮ್ ದ ಟ್ರಯಾಂಗಲ್ POS, ಇಲ್ಲಿ ನೋಡ್ರಿ, ಸಿ ದ ಟ್ರಯಾಂಗಲ್ POS ಟ್ರಯಾಂಗಲ್ ನೋಡ್ರಿ, ದಿಸ್ ರೈಟ್ ಆಂಗಲ್ ಟ್ರಯಾಂಗಲ್. ಈ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಇದು ಥೀಟಾ ಅಂತ ಆದರೆ ಗಮನಿಸ್ಬೇಕಿಲ್ಲ, ಸೈನ್ ಥೀಟಾ ಈಸ್ ಈಕ್ವಲ್ ಟು ಏನು ಬರೀತೀರಿ, ಅಪೋಸಿಟ್ ಸೈಡ್ ಅದ, ಅಪೋಸಿಟ್ ಸೈಡ್ನದ OS ಅದ, ಡಿವೈಡೆಡ್ ಬೈ ಹೈಪೋಟೆನಸ್ ಏನದ, ಹೈಪೋಟೆನಸ್ ಅದ PS. ನಮಗೆ ಬೇಕಾಗಿರೋದು OS. ಹಾಗಾಗಿ OS ಇಸ್ ಈಕ್ವಲ್ ಟು, ಐ ಕ್ಯಾನ್ ರೈಟ್ PS ಇಂಟು ಸೈನ್ ಥೀಟಾ ಬರೀಬೋದಲ್ಲ, ಬರೀಬೋದು. ಆ್ಯಂಡ್ ದಟ್ OS ಇಸ್ ಈಕ್ವಲ್ಸ್ ಟು PS ಅಂದರೆ ನಿಮಗೆ ಗೊತ್ತದ, PS ಅಂದರೆ B ಅದು. ಓಕೆ, ಆ್ಯಂಡ್ ಹಾಗಾಗಿ B ಎಲ್ಲಿಂದ ಬಂತ್ರಿ, ದಟ್ ಈಸ್ B ಸೈನ್ ಥೀಟಾ. ಆಗ ಹೇಳಿದ್ವಿ ನಾವು B ಎಲ್ಲಿಂದ ಬಂತು ಅಂತ ಹೇಳಿ. ಸೇ ದಿಸ್ ಸೈಡ್ ಇಸ್ B. ಓಕೆ, ದಿಸ್ ಈಸ್ ಲೆಂತ್, ಇದು L ಅದ, ಆ್ಯಂಡ್ ಇದು ಬ್ರೆಡ್ತ್ ಇಲ್ಲೇ B ಅದ. ಓಕೆ, ಸ್ಟಾರ್ಟಿಂಗಲ್ಲಿ ಹೇಳಿದ್ವಿ ಏನಂತ ಹೇಳಿದ್ವಿ ನೋಡ್ರಿ, ಇಲ್ಲೇ ಏನಂತ ಹೇಳಿದ್ವಿ, ಲೆಂತ್ ಏನದ L ಅದ, ಅದರ ಬ್ರೆಡ್ತ್ ಏನದ B ಅದ. ಹಾಗಾಗಿ ಏನಂತ ಬರೋದ್ರಿ, ದಟ್ ಸೈನ್ ಥೀಟಾ ಈಸ್ ಈಕ್ವಲ್ ಟು OS ಬೈ PS, ಆ್ಯಂಡ್ OS ಇಸ್ ಈಕ್ವಲ್ ಟು B ಇಂಟು ಸೈನ್ ಥೀಟಾ. ಆ್ಯಂಡ್ OS ಇದ್ದಲ್ಲಿ ಆ B ಸೈನ್ ಥೀಟಾ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಓಕೆ, BIL ಆಸ್ ಇಟ್ ಈಸ್. ಆ್ಯಂಡ್ ಟಾರ್ಕ್ ಟೋ ಈಸ್ ಈಕ್ವಲ್ಸ್ ಟು BIL ಇಂಟು B ಸೈನ್ ಥೀಟಾ. ಓಕೆ, L ಇಂಟು B ಏನಾಗುತ್ತೆ, ಲೆಂತ್ ಇಂಟು ಬ್ರೆಡ್ತ್, ದಟ್ ಈಸ್ ದ ಏರಿಯಾ ಆಫ್ ದ ಲೂಪ್ ಆಗುತ್ತೆ. ಹಾಗಾಗಿ ಐ ಕ್ಯಾನ್ ರೈಟ್ B ಆಸ್ ಇಟ್ ಈಸ್, ಇಲ್ಲಿ ಲೆಂತ್ ಇಂಟು ಬ್ರೆಡ್ತ್ A ಆಯಿತು, ಕರೆಂಟ್ I ಆಸ್ ಇಟ್ ಈಸ್ ದ ಸೈನ್ ಥೀಟಾ ಆಸ್ ಇಟ್ ಈಸ್ ದ. ಆ್ಯಂಡ್ ನಿಮ್ಗೆ ಗೊತ್ತಿರಬೇಕು ವಿಷಯ ಇದು ಕೂಡ, ಈ I ಇಂಟು A ಅದಲ್ಲ, ಅದನ್ನು M ಅಂತ ಕರಿತಾ ಇದ್ದೀವಿ. ದಟ್ ಇಸ್ ದ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಆಫ್ ದ ಲೂಪ್ ಅಂತ ಕರಿತೀವಿ. ಆ್ಯಂಡ್ ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್ ದ M, ದಟ್ ಈಸ್ ವಾಟ್ ಇಸ್ ದಟ್, ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ M ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಇವುಗಳ ಮಧ್ಯೆ ಇರುವಂಥ ಆ್ಯಂಗಲ್ ಅದು. ಆ್ಯಂಡ್ ಟಾರ್ಕ್ ಟೋ ಇಸ್ ಈಕ್ವಲ್ಸ್ ಟು B ಇಂಟು M ಸೈನ್ ಥೀಟಾ ಅಂತ ಹೇಳಿ ಇಲ್ಲೇ ನಾವು ಎಕ್ಸ್ಪ್ರೆಷನ್ನ ಡಿರೈವ್ ಮಾಡಬಹುದು. ಇಲ್ಲಿ